ಜಾತಿ ಗಣತಿ ಬಂದೆ ಕೊಡ್ತೀನಿ ಮಾಡ್ತೀನಿ ಅಂತ. ಈಗೇನಾಯಿತು ಇಲ್ಲ ಅಂತ ಕ್ಯಾಬಿನೆಟಿಗೆ ಬರ್ತಾ ಇಲ್ಲ ಅಂತ. ಸುಮ್ಮನೆ ಕ್ಯಾಬಿನೆಟ್ ಇವರು ಹೈಕಮಾಂಡ್ ಮೇಲೆ ಹೇಳೋದು, ಸಿದ್ದರಾಮಯ್ಯನವರೇ ಕರ್ನಾಟಕದ ಮಟ್ಟಿಗೆ ನೀವೇ ಹೈಕಮಾಂಡ್ ನಿಮ್ಗೆ ಹೆದರ್ಕತ್ತದೆ. ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ? ಸುಮ್ಮನೆ ಹೈಕಮಾಂಡ್ ಹೆಸರು ಹೇಳ್ತೀರ ನೀವು? ಸುಮ್ಮನೆ ಗಂಡಸಲ್ಲಪ್ಪ ನೀನು. ಸುಮ್ಮನೆ ಒಂಥರ ಉತ್ತರನ ಪೌರುಷ ಎಲ್ಲದಕ್ಕೂ. 10 ವರ್ಷ ಆಯ್ತಲ್ರಿ, 10 ವರ್ಷ ಆಯ್ತು ಜಾತಿ ಜನಗಣತಿ ಕಾಂತರಾಜ್ ಆಯೋಗ ವರದಿ ಕೊಟ್ಟು ಸರ್ಕಾರಕ್ಕೆ 10 ವರ್ಷ ಆಯ್ತು. ಅದನ್ನ ಮುಟ್ಟು ನೋಡಲಿಲ್ಲ ನೀವು. ಈಗ ನಾ ಜಾರಿಗೆ ತರ್ತೀನಿ. ನಿಮ್ಗೆ ಏನಪ್ಪಾ ಅಂದ್ರೆ ಇದು ಒಂಥರ ಅಸ್ತ್ರ. ನಿಮ್ಗೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಇಲ್ಲ ಅಹಿಂದ ಇಲ್ಲ ಜಾತಿ ಜನಗಣತಿ ಇದನ್ನ ತಗೊಂಡು ಹೋಗ್ತೀರ ನೀವು. ಬೇರೆ ಟೈಮಲ್ಲಿ ಏನಿಲ್ಲ ನೀವು. ಹಾಗಾಗಿ ಸುಮ್ಮನೆ ಈಗ ದೇವರಾಜರು ಹಾವನೂರು ವರದಿಯನ್ನ ಸ್ವೀಕಾರ ಮಾಡದೆ ಹೋಗಿದ್ರು ಅವತ್ತಿನ ದಿವಸಕ್ಕೆ. ಅವತ್ತು ಹೀಗೆ ಆಯ್ತು. ದೇವರಾಜರ್ಸ್ ಕಾಲದಲ್ಲೂ ಮೊದಲೇ ಅದನ್ನು ಬಿಡುಗಡೆ ಮಾಡಿಬಿಟ್ರು. ಮೆಂಬರ್ಗಳೇ KH ಪಾಟೀಲ್ನ ಚಿತಾವಣೆ ಮೇಲೆ ಒಂದು 3-4 ಜನ ರಿಲೀಸ್ ಮಾಡಿಬಿಟ್ರು. ಆದರೂ ದೇವರಾಜರ್ಸ್ ಕುಗ್ಲಿಲ್ಲ. ಹಾವನೂರು ವರದಿಯನ್ನ ಬಿಡುಗಡೆ ಮಾಡಿದ್ರು. ಬಹಳ ಜನ ಹುಡುಗರಿಗೆ ಇವತ್ತಿನ ದಿವಸ AC DC ಏನೆಲ್ಲ ಆಗಿದ್ದಾರೆ. ಅದು ಕಾರಣ. ಆಮೇಲೆ ಚಿನ್ನಪ್ಪರೆಡ್ಡಿ ಇರ್ಬೋದು, ವೆಂಕಟಸ್ವಾಮಿ ವರದಿ ಇರ್ಬೋದು, ಸರ್ಕಾರಗಳು ಸರಿಯಾಗಿ ನಡ್ಕೊಂಡಿದ್ದಾವೆ. ಆದರೆ ನೀವು ಇದನ್ನು ಸುಮ್ಮನೆ ಬರೀ ನಿಮ್ಮ ಅಸ್ತ್ರ ಇದು, ಒಂಥರ ನಿಮ್ಮ ರಕ್ಷಣೆಗಾಗಿ ಇದು ಇಟ್ಕೊಂಡ್ಬಿಟ್ಟಿದ್ರಿ. ಅಹಿಂದ ಏನು ಕಡ್ದೆತ್ತಾಕಿದ್ರಿ ಅಹಿಂದಕ್ಕೆ? ಏನು ಮಾಡಿದ್ರಿ ಅಹಿಂದಕ್ಕೆ? ಅಹಿಂದ ಅವ್ರು ನಿಮ್ಮ ಸ್ವಂತ ಜಾತಿಯವ್ರಿಗೆ ಏನು ಮಾಡಲಿಲ್ಲ. ಕುರುಬ ಸಮುದಾಯಕ್ಕೆ ಕುರುಬರು ತನ್ನ ಮಾನ ಧನ ಅರ್ಪಣೆ ಆಯ್ತು. ನಿಮಗೆ ಏನು ಮಾಡಿದ್ರಿ? ಒಂದು ಮೆಡಿಕಲ್ ಕಾಲೇಜ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಒಂದು ಇಂಜಿನಿಯರ್ ಕಾಲೇಜ್ ಕೊಡಲಿಲ್ಲ. ಒಂದು ಯಾವ ರೀತಿನಲ್ಲ. ಅವನು ಯಾರು ಒಬ್ಬನ ಇಟ್ಕೊಂಡಿದ್ದೀರ ಮಂತ್ರಿ ಅವನು ಕುರುಬರು ರೆಪ್ರೆಸೆಂಟೇಟಿವ್. ಅವನು ಬೈರ್ತಿ ಸುರೇಶ ಕುರುಬರು ರೆಪ್ರೆಸೆಂಟೇಟಿವ್ ಏನ್ರಿ ಇವನು? ಥೂ. ಹಾಗಾಗಿ ತಾವು ಈ ಜಾತಿ ಜನಗಣತಿಯನ್ನ ಹೇಳಿತನ ಬಿಟ್ಟು ಮಾಡಿ, ರಿಸೀವ್ ಮಾಡಿ, ಥ್ರೋ ಇಟ್ ಟು ದ ಜನರಲ್ ಪಬ್ಲಿಕ್ ಫಾರ್ ಎ ವ್ಯಾಸ್ಟ್ ಡಿಸ್ಕಷನ್ ಆಗ್ತಾ ಇಲ್ಲ. ಇದು ಜನರಿಗೂ ಗೊತ್ತಾಗ್ತಾ ಇಲ್ಲ ಅದೇನಿದೆ ಅದರೊಳಗಡೆ ಅಂತೇಳಿ. ಸುಮ್ಮನೆ ಬಿಡೋದು ಹೊತ್ತಗಡೆ. ಕಾಂತರಾಜ್ ವರದಿ ಬಿಡ್ತೀನಿ, ಇದು ವರದಿ ಬಿಡ್ತೀನಿ, ಅದು ಏನಿಲ್ಲ. ಬಟ್ ನೀವೇ ಓದಿದ್ದೀರೋ ಇಲ್ಲೋ ನನಗೆ ಭಾಳ ಡೌಟ್. ಅದು ನೀವು ಓದೇ ಇಲ್ಲ ಅಂತ ಕಾಣ್ತೀವಿ ಸಿದ್ದರಾಮಯ್ಯ. ಯು ಹ್ಯಾವ್ ನಾಟ್ ಸ್ಟಡೀಡ್ ಇದನ್ನ ಜಾತಿ ಜನಗಣತಿನ. ಹಾಗಾಗಿ ಬರೇ ಬುರಾಲ್ ಬಿಟ್ಕೊಂಡು ಸುಳ್ಳು ಹೇಳ್ಕೊಂಡು ಇದು ಶೋಭಾಯಮಾನ ಅಲ್ಲ. ನಿಮ್ಗೆ ಶೋಭಾಯಮಾನ ಅಲ್ಲ. ಬಿಡಿ, ಇನ್ನೇನೋ ಕೊನೆಯಲ್ಲಿ ಕೂತಿದ್ದೀರಿ. ಇದು ಎಂತೆಂಥದ್ದಾಗುತ್ತೋ ಏನು ಕಥೆನಾಗುತ್ತೋ ಬಿಡ್ಲಿ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.